ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಭಾಗ್ಯಲಕ್ಷ್ಮಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಕುಸುಮ ತನ್ನ ಗಂಡನ ಆಪ್ರೇಷನ್ಗೋಸ್ಕರ ಒಡವೆನೆಲ್ಲ ಅಂಗಡಿಲಿಟ್ಟು ದುಡ್ಡು ತರೋಣ ಅಂತ ಹೋಗಿರ್ತಾಳೆ. ಆದರೆ ಅವಳಿಗೆ ಬೇಕಾಗಿರೋ ಹಣ ಸಿಗೋದಿಲ್ಲ. ಅದೇ ಕ್ಷಣದಲ್ಲಿ ಏನಾಗುತ್ತೆ ಅಂದರೆ, ಹೊರಗಡೆಯಿಂದ ಕುಸುಮ ಬಂದಾಗ ಅದ ತಕ್ಷಣ ಅಯ್ಯೋ ದೇವ್ರೆ, ಇವರು 50,000 ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ, ನನ್ನ ಪಿಂಚಣಿ 50,000 ಸೇರಿದ್ರೂ ಕೂಡ 4 ಲಕ್ಷ ರೆಡಿ ಆಗೋದಿಲ್ವಲ್ಲ, ಏನು ಮಾಡೋದು ಅಂತ ತುಂಬ ನೋವಲ್ಲಿ ಹೇಳ್ಕೊತಾ ಇರ್ತಾಳೆ. ಬೇಜಾರು ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಕನ್ನಿಕಾ ಸಿಗ್ತಾಳೆ. ಕುಸುಮಾಗೆ ಹೇಳ್ತಾಳೆ, ಏನು ಆಂಟಿ, ವಾವ್ ಸಖತ್ತಾಗಿ ನಾಟಕ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ. ನಾಟಕನಾ? ಏನು ನಾಟಕ, ಏನು ಹೇಳ್ತಿದ್ಯಾ ಕನ್ನಿಕಾ ಅಂತ ಕುಸುಮ ಕೇಳ್ತಾರೆ. ಅದಕ್ಕೆ ಇನ್ನೇನು ಹೇಳಬೇಕು, ಅವ್ರ ಹತ್ರ ನಾಟಕ ಮಾಡಿದ್ದು ನಾನು ನೋಡಿದೆ, ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ನಾನು ಬಂದೆ ಅಂತ ತಾನೇ ನೀವು ಇಷ್ಟೊಂದೆಲ್ಲ ನಾಟಕ ಮಾಡ್ತಿದ್ದು ಅಂತ ಕನ್ನಿಕಾ ಕೇಳ್ತಾಳೆ. ಅವ್ರ ಸ್ವಾಭಿಮಾನಕ್ಕೆ ಪೆಟ್ಟು ಬೀಳಬೇಕು ಅಂತಲೇ ಕನ್ನಿಕೆ ಮಾತನ್ನ ಹೇಳ್ತಾಳೆ. ನಿನಗೇನಾದ್ರು ತಲೆಗಿದ್ದೆ ಕೆಟ್ಟಿದೆಯಾ ಅಂತ ಕೇಳ್ತಾರೆ ಕುಸುಮ ಅವರು. ನೀನು ಬಂದೆ ಅಂತ ನಾನೇನಕ್ಕೆ ನಾಟಕ ಆಡಬೇಕು ಅಂತ ಕುಸುಮ ಕೇಳಬೇಕಾದ್ರೆ, ಹೌದು ನೀವಂತೂ ಡೈರೆಕ್ಟಾಗಿ ಕೇಳೋಕ್ಕಾಗೋದಿಲ್ಲ ಅಲ್ವಾ, ನಾನೇನಾದರೂ ನೋಡಿದ್ರೆ ನಾನು ಇದನ್ನು ಹೋಗಿ ಭಾಗ್ಯಂಗೆ ಮತ್ತು ಆದಿಗೆ ಬ್ರೋಗೆ ಹೇಳ್ತೀನಿ, ಇಲ್ಲಿಂದ ನಿಮಗೆ ದುಡ್ಡು ಬರುತ್ತೆ ಅಂತ ಅಲ್ವಾ, ನಿಮಗೆ ಒಂಚೂರು ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಅಲ್ವಾ, ನಾವು ನಿಮ್ಮನೆಯಿಂದ ತೊಗೊಂಡು ಬಂದಿರೋದು ಹೆಣ್ಣು, ATM ಮಿಷಿನ್ ಅಲ್ಲ, ಅವಾಗವಾಗ ಬಂದು ದುಡ್ಡು ಹಾಕೋಕ್ಕೆ ಭಾಗ್ಯ ಏನು ದುಡ್ಡು ಪ್ರಿಂಟ್ ಮಾಡೋದಿಲ್ಲ, ನಿಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲ ಇಷ್ಟೇ ಅಲ್ವಾ, ಏನಾದರೂ ಒಂದು ನಾಟಕ ಮಾಡೋದು, ಸಹಕ್ಕಾಗಿ ಮನೆ ನೆಪದಲ್ಲಿ ಬರೋದು, ಅವ್ರ ಹತ್ರ ದುಡ್ಡು ಇಸ್ಕೊಳ್ಳೋದು ಅಂತ ಕನ್ನಿಕಾ ಹೇಳ್ತಾಳೆ. ಆ ಕ್ಷಣಕ್ಕೆ ಕುಸುಮಗೆ ತುಂಬ ಕೋಪ ಬಂದುಬಿಡುತ್ತೆ. ಸಾಕು ಬಾಯಿ ಮುಚ್ಚೆ, ಯಾರು ಯಾವಾಗ ದುಡ್ಡು ಇಸ್ಕೊಂಡಿರೋದು, ನಿನ್ನ ಹತ್ರ ದುಡ್ಡು ಕೇಳ್ತಾರ ಅಂತ ಕುಸುಮ ಅಂತ ಬೈತಾಳೆ. ಈ ಕುಸುಮ ಯಾವತ್ತೂ ಸ್ವಾಭಿಮಾನದಿಂದ ಬದುಕಿದ್ದಾಳೆ, ಇವತ್ತು ಸ್ವಾಭಿಮಾನದಿಂದನೇ ಬದುಕ್ತಿದ್ದಾಳೆ, ಮುಂದೆನೂ ಕೂಡ ಹಾಗೆ ಬದುಕ್ತಾಳೆ. ಯಾವುದೇ ಕಾರಣಕ್ಕೂ ನಿಮ್ಮನೆ ಬಾಗಿಲಿಗಂತೂ ನಾವು ಬರೋದಿಲ್ಲ, ದುಡ್ಡು ಬೇಕು ಅಂತ ಹೇಳಿದ್ರೆ ಕನ್ನಿಕಾ ಅಂತ ಹೇಳ್ತಾಳೆ. ನೋಡ್ತೀನಿ ನಮ್ಮ ಮನೆ ಬಾಗಿಲಿಗೆ ಬರ್ತಿರೋ ಇಲ್ವೋ ಅಂತ ಹೇಳ್ತಾಳೆ. ನೋಡ್ಕೊ ಹೋಗು, ನಾನು ಬರೋದಿಲ್ಲ, ನೀನು ಎಷ್ಟೇ ಅವರಿಬ್ಬರಿಗೆ ಹೇಳಬೇಡ ಅಂತ ಒಂದು ಪರಿಸ್ಥಿತಿ ಇದೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಪಾಪ ಹಿಂದ್ಗಡೆಯಿಂದ ತನ್ವಿ ಬಂದು ಎಲ್ಲ ನೋಡಿಕೊಂಡು ಅಳೋಕ್ಕೆ ಶುರು ಮಾಡ್ತಾಳೆ. ಪಾಪ ಅವಳು ನೋಡಿದ್ರೆ ತುಂಬ ಬೇಜಾರಾಗುತ್ತೆ ಅಲ್ವಾ ಫ್ರೆಂಡ್ಸ್. ಇಲ್ಲಿ ಈ ಕಡೆ ಭಾಗ್ಯ ರೆಸಾರ್ಟ್ನಲ್ಲಿ ಕೂತ್ಕೊಂಡು ಎಂಬ್ರಾಯ್ಡ್ರಿ ಡಿಸೈನ್ ಹಾಕ್ತಾ ಇರ್ತಾಳೆ. ಒಂದೇ ದಿನ ಟೈಮ್ ಕೊಟ್ಟಿರ್ತಾನೆ, ನಾಳೆ ಬೆಳಗ್ಗೆ ಅಷ್ಟರಲ್ಲಿ ನಿಮಗೆ ಈ ಡಿಸೈನ್ ಬಂದಿರಬೇಕು ಮೇಡಮ್, ಬಂದಾಗ ಮಾತ್ರ ನಿಮಗೆ ಈ ಚಾನ್ಸ್ ಸಿಗೋದು, ಇಲ್ಲ ವರ್ಕ್ ಮಾಡೋದಕ್ಕೆ ಪ್ರಾಜೆಕ್ಟ್ ಸಿಗೋಕ್ಕೆ ಇಲ್ಲ ಅಂತ ಹೇಳ್ತಾನೆ. ಭಾಗ್ಯ ಹೊರಗಡೆ ಕೂತ್ಕೊಂಡು ನಿಧಾನಕ್ಕೆ ಡಿಸೈನ್ ಹಾಕ್ತಿರ್ತಾಳೆ. ಅದೇ ಟೈಮ್ಗೆ ಆದಿ ಕೂಡ ಬರ್ತಾನೆ. ಏನು ಭಾಗ್ಯ ಮೇಡಮ್ ಅವರೇ, ಇಷ್ಟೊತ್ತಾದರೂ ಇಲ್ಲೇ ಇದ್ದೀರಾ, ಡಿಸೈನ್ ಹಾಕ್ಕೊಂಡು ಕೂತಿದ್ದೀರಾ ಅಂತ ಆದಿ ಕೇಳ್ತಾನೆ. ಆಗ ಭಾಗ್ಯ, ಆದಿ ಅವರೇ ಯಾವ ಥರ ಹಾಕೋದು, ಏನು ಮಾಡೋದು ಒಂಚೂರು ಗೊತ್ತಾಗ್ತಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಆದಿ ಹೇಳ್ತಾನೆ, ನೀವು ಏನೇ ಮಾಡಿದ್ರು ಚೆನ್ನಾಗಿರುತ್ತೆ ಮಾಡಿ ಅಂತ ಹೇಳ್ತಾನೆ. ಸಮಥಿಂಗ್ ಡಿಫ್ರೆಂಟ್ ಆಗಿರಬೇಕು, ಸ್ಪೆಷಲ್ ಆಗಿರಬೇಕು, ಆ ಥರ ಇದ್ದರೆ ಮಾತ್ರ ಅಲ್ಲಿ ನೀವು ಗೆಲ್ಲೋಕ್ಕೆ ಸಾಧ್ಯ. ಯಾವಾಗಲಾದರೂ ಡಿಸೈನ್ ಜನ ನೋಡಿರ್ತಾರಲ್ವ, ಯಾವಾಗಲೂ ದಿನ ನೋಡಿದ್ರೆ ಜನಗಳಿಗೆ ಬೇಜಾರಾಗುತ್ತೆ ಅಂತ ಆದಿ ಹೇಳ್ತಾನೆ. ಸರಿ ಆಯಿತು ಅಂತ ಭಾಗ್ಯ ಹೇಳ್ತಾಳೆ. ರೆಡಿ ವರ್ಕ್ ಸ್ಟಾರ್ಟ್ ಮಾತಾಡ್ತಾ ಸಡನ್ನಾಗಿ ಭಾಗ್ಯಗೆ ಬೇಜಾರಾಗ್ಬಿಡುತ್ತೆ. ಯಾಕೆ ಭಾಗ್ಯ ಏನಾಯಿತು, ಯಾಕೆ ಬೇಜಾರಾಗಿದ್ದೀರಾ ಅಂತ ಕೇಳ್ತಾನೆ. ಏನೂ ಇಲ್ಲ, ಆದಷ್ಟು ಬೇಗ ನನಗೆ ಈ ಕೆಲಸ ಸಿಕ್ಬಿಟ್ರೆ ಎಷ್ಟು ಸಂತೋಷವಾಗಿರುತ್ತೆ ಅಲ್ವಾ, ನಾನು ಇದರಲ್ಲಿ ಬರೋ ದುಡ್ಡನ್ನ ಅತ್ತೆಗೆ ಕೊಟ್ಬಿಟ್ಟು ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡ್ಕೋಬಹುದಲ್ವ, ನನಗೆ ಅದು ಒಂದೇ ಆಸೆ ಅಲ್ಲ, ನಮ್ಮ ಅತ್ತೆ ಚೆನ್ನಾಗಿರ್ತಾರೆ ಅಂತ ಈ ಪ್ರಾಜೆಕ್ಟ್ನ ಏನಾದರೂ ನನಗೆ ಸಿಕ್ಕಿದ್ರೆ ಎಷ್ಟು ಜನ ಮಕ್ಕಳಿಗೆ ಪಾಪ ಕೆಲಸ ಇರೋದಿಲ್ಲ, ತಾಯಂದಿರಿಗೆ ಕೆಲಸ ಇರೋದಿಲ್ಲ, ಅಂಥವ್ರಿಗೆಲ್ಲ ಕೆಲಸ ಕೊಡಬೇಕು ಅನ್ನೋದೇ ನನ್ನ ಆಸೆ ಅಂತ ಭಾಗ್ಯ ಹೇಳ್ತಾರೆ. ಈ ಮಾತು ಕೇಳಿದ್ರೆ ಭಾಗ್ಯ ಒಳ್ಳೆ ಉದ್ದೇಶ ಇಟ್ಕೊಂಡೇ ಕೆಲಸ ಮಾಡ್ತಾಳೆ ಅಂತ ಅನಿಸುತ್ತೆ ಅಲ್ವಾ ಫ್ರೆಂಡ್ಸ್. ಇನ್ನು ಈ ಕಡೆ ಕನ್ನಿಕಾ ಅವ್ರ ಮನೆಯಲ್ಲಿ ಅವರ ಬಾಯ್ ಫ್ರೆಂಡ್ನ ಕರ್ಸ್ಕೊಂಡಿರ್ತಾಳೆ. ಇಬ್ಬರು ಕೂಡ ಅವ್ರ ಬಾಯ್ ಫ್ರೆಂಡ್ ಕನ್ನಿಕಾ ಇಬ್ಬರು ಮನೆ ಹತ್ರ ಬರ್ತಾರೆ. ಅವನು ಡ್ರಾಪ್ ಮಾಡೋಕ್ಕಂತಲೇ ಬಂದಿರ್ತಾನೆ. ಡ್ರಾಪ್ ಮಾಡೋದಕ್ಕೆ ಬಂದು ಹೊರಗಡೆ ಬಂದು ಹೇಳಿ ಮಾತಾಡ್ತಿರ್ತಾನೆ. ಒಂದು ದಿವಸ ಟೈಮ್ ಹೇಗೆ ಹೋಯಿತು ಅಂತಲೇ ಗೊತ್ತಿಲ್ಲ, ನಿನ್ನ ಜೊತೆಗೆ ಇರಬೇಕು ಅನಿಸ್ತಿದೆ, ಹೋಗು ಅಂತ ಮಾತಾಡ್ತಾಳೆ.
ಆವಾಗ ಅವನು ಹೇಳ್ತಾನೆ, ಸರಿ ಆಯಿತು, ನೀನು ಒಂದೇ ಒಂದು ಮಾತು ಹ್ಞೂ ಅಂತ ಹೇಳು, ಮನೆ ಒಳಗಡೆ ಹೋಗಿ ನಿಮ್ಮ ಮಗಳನ್ನು ಕೊಟ್ಟಿದ್ದು ನನಗೆ ಮದುವೆ ಮಾಡಿಕೊಡಿ ಅಂತ ಕೇಳ್ತೀನಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಕನ್ನಿಕಾ ಬೇಡ 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 ಸಾಕು ಬಾಯಿ ಮುಚ್ಚು ಅಂತ ಹೇಳ್ತಾಳೆ. ಯಾಕೆ ಅಂತ ಕೇಳಿದಾಗ, ಈ ಮನೆಯಲ್ಲಿ ಆಲ್ರೆಡಿ ತುಂಬ ಇನ್ಸಿಡೆಂಟ್ ನಡೀತಾ ಇದೆ. ಇಲ್ಲಿ ಭಾಗ್ಯ ಮದುವೆ ಆಗಿರೋದಕ್ಕೆ ತುಂಬ ಪ್ರಾಬ್ಲಮ್ಸ್ ನಡೀತಿದೆ. ಇನ್ನು ನಾನು ಏನಾದರೂ ಮದುವೆ ಆಗಿಬಿಟ್ರೆ ಅಷ್ಟೇ ಸರಿ ಇಲ್ಲ ಅಂತ ಹೇಳ್ತಾಳೆ. ಹೌದಾ, ಸರಿ ಆಯಿತು, ನೀನು ಯಾವಾಗ ಹೇಳ್ತೀಯ ಆವಾಗಲೇ ಬರ್ತೀನಿ ಬಿಡು ಅಂತ ಹೇಳ್ತಾನೆ. ಸರಿ ಆಯಿತು ಬೇಬಿ, ನೀನು ಆರಾಮಾಗಿ ಹೋಗು ಅಂತ ಕನ್ನಿಕೆ ಹೇಳ್ತಾಳೆ. ಸರಿ ಆಯಿತು, ಅವನು ಹೋಗೋದಕ್ಕೆ ರೆಡಿ ಆಗ್ತಾನೆ. ಇಲ್ಲಿ ಭಾಗ್ಯ ಒಂದು ಚೆನ್ನಾಗಿರೋ ಬ್ರೈಟ್ ಡಿಸೈನ್ ಹಾಕಿರ್ತಾಳೆ. ಡಿಸೈನ್ ಹಾಕಿಬಿಟ್ಟು ಅದನ್ನು ನೋಡಿಕೊಂಡು ಕೂತಿರ್ತಾಳೆ. ಇದೇನಿದು ಭಾಗ್ಯ ಅವರೇ, ನೀವು ಹಾಕಿದ್ರಾ ಅಂತ ಆದಿ ಕೇಳ್ತಾನೆ. ಹೌದು, ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಕೇಳಿದಾಗ, ಹೌದು ತುಂಬಾ ಚೆನ್ನಾಗಿದೆ, ಏನು ಮಾಡೋದು, ನಮ್ಮ ಹೆಂಡತಿ ಸೂಪರ್ ಅಲ್ವಾ, ಅವರು ಯಾವುದ್ರಲ್ಲೂ ಕೂಡ ಸೋಲೋ ಮಾತೇ ಇಲ್ಲ ಅಂತ ಆದಿ ಹೇಳ್ತಾನೆ. ಇನ್ನು ಭಾಗ್ಯ ಖುಷಿಯಾಗಿರ್ತಾಳೆ. ಅದೇ ಟೈಮ್ಗೆ ಯಾರೋ ಇಬ್ಬರು ಕಿತ್ತಾಡಿಕೊಂಡು ಕಪಲ್ ಬರ್ತಿರ್ತಾರೆ. ಇದೇನಿದು, ಇಂಥ ಜಾಗದಲ್ಲಿ ಕಪಲ್ ಯಾರೋ ಕಿತ್ತಾಡ್ತಾ ಇದ್ದಾರಲ್ಲ ಅಂತ ಆ ಕಡೆ ತಿರುಗಿ ನೋಡಿದಾಗ ಲೇಡಿ ಬರ್ತಿರ್ತಾಳೆ. ಲೇಡಿ ಇದು ಏನಾಗಿರುತ್ತೆ, ಡ್ರೆಸ್ ಎಲ್ಲ ಹರಿದು ಹೋಗಿರುತ್ತೆ. ಅವಳು ನಾಳೆ ವೆಡ್ಡಿಂಗ್ ಶೂಟಿಂಗ್ ಇರುತ್ತೆ, ಪ್ರೀ ವೆಡ್ಡಿಂಗ್ ಶೂಟಿಂಗ್. ಅವನು ಬಂದುಬಿಟ್ಟು ಭಾಗ್ಯ ಎಂಬ್ರಾಯ್ಡ್ ಡಿಸೈನ್ ಹಾಕಿದ್ದನ್ನ ನೋಡಿಬಿಟ್ಟು, ಮೇಡಮ್ ನೀವು ಏನೂ ಅಂದ್ಕೊಳ್ಳಿಲ್ಲ ಅಂದರೆ ಒಂದು ಸಹಾಯ ಕೇಳಬಹುದಾ ಅಂತ ಕೇಳ್ತಾನೆ. ಸಹಾಯನ ನಮ್ಮ ಹತ್ರನಾ, ನಾವೇನು ಸಹಾಯ ಮಾಡೋದು ಅಂತ ಭಾಗ್ಯ ಹೇಳ್ತಾಳೆ. ಏನೂ ಇಲ್ಲ, ನನ್ನ ಹೆಂಡತಿಗೆ ಸಿಕ್ಕಾಪಟ್ಟೆ ನನ್ನ ಮೇಲೆ ಕೋಪ ನಡಿಬೇಕಿತ್ತು, ಬಟ್ಟೆ ಎಲ್ಲ ಹರಿದೋಗಿದೆ ಅಂದಾಗ, ಏನು ಹರಿದೋಯ್ತಾ, ಏನು ಹೇಳಿದಾಗ ಅವನು, ಯಾಕ್ರಿ ಬೇಕು ಇದೆಲ್ಲ, ನಿಮ್ಮದೇ ಅಷ್ಟು ಕೆಲಸ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ ಅಂತ ಹುಡುಗಿ ಭಾಗ್ಯಂಗೆ ಬೈತಾಳೆ. ಆವಾಗ ಭಾಗ್ಯ ಹುಡುಗನಿಗೆ ಹೇಳ್ತಾಳೆ, ನನ್ನ ಮಗಳು ಕೂಡ ಇವಳ ಥರನೇ ಹಠ ಮಾಡೋದು, ಇದೇ ಡ್ರೆಸ್ ಬೇಕು ಅಂತ, ಅದು ಬೇಕು ಅಂದರೆ ಅದೇ ಹಾಕೋಬೇಕು, ಇಲ್ಲ ಅಂತಂದರೆ ತುಂಬ ಹಠ ಮಾಡೋಳು ಅಂತ ನೆನೆಸ್ಕೊತಾ ಇರ್ತಾಳೆ ತನ್ವಿನ. ಭಾಗ್ಯಂಗೆ ಮಕ್ಕಳಂದರೆ ಎಷ್ಟು ಇಷ್ಟ ಅಲ್ವಾ, ಇಲ್ಲಿದ್ದರೂ ಕೂಡ ತನ್ನ ಮಗಳನ್ನ ಎಷ್ಟು ಚೆನ್ನಾಗಿ ನೆನೆಸ್ಕೋತಾಳೆ ಅಲ್ಲ. ತನ್ವಿನ ಹಾಗೆ ನೆನೆಸ್ಕೊಂಡು ಅವನಿಗೆ ಹೇಳ್ತಾಳೆ, ನನ್ನ ಮಗಳು ಇದೇ ಥರ ಇದ್ದಿದ್ದು, ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಂತ. ಆವಾಗ ಏನು ಇದಿಲ್ಲ ಅಂತಂದರೆ ಬೇರೆ ಬಟ್ಟೆ ಹಾಕೋ, ಬೇರೆ ಇದೆಯಲ್ಲ ಅಂತ ಹೇಳ್ತಾನೆ. ಆವಾಗ ಹುಡುಗಿ, ನನಗೆ ಬೇರೆ ಬಟ್ಟೆ ಎಲ್ಲ ಹಾಕ್ಕೊಳ್ಳೋಕ್ಕೆ ಆಗಲ್ಲ, ನನಗೆ ಆ ಬಟ್ಟೆನೇ ಬೇಕು ಅಂದರೆ ಅದೇ ಬಟ್ಟೆ ಬೇಕು ಅಂತ ಅವಳು ವಾರ್ನ್ ಮಾಡ್ತಾಳೆ ಆ ಹುಡುಗನಿಗೆ. ಆವಾಗ ಆ ಹುಡುಗಿ ಬಂದುಬಿಟ್ಟು ಬಾಯಿಗೆ ಬಂದಂಗೆಲ್ಲ ಬೈತಾಳೆ. ಆಗ ಹುಡುಗ, ಅಕ್ಕ ನಾನು ನಿಮಗೆ ಹೇಳಿದ್ನಲ್ಲ ಒಂದು ಹೆಲ್ಪ್ ಬೇಕು ಅಂತ, ದಯವಿಟ್ಟು ಮಾಡಿಕೊಡ್ತೀರಾ ಅಂತ ಕೇಳ್ತಾಳೆ. ಹೆಲ್ಪಾ, ಏನು ಹೆಲ್ಪು ಅಂತ ಕೇಳಿದಾಗ, ಅವಳ ಡ್ರೆಸ್ ಹರಿದೋಗಿದೆಯಲ್ಲ, ಆ ಡ್ರೆಸ್ ಸ್ವಲ್ಪ ರೆಡಿ ಮಾಡಿಕೊಡ್ತೀರಾ, ನನಗಂತೂ ಏನು ಮಾಡಬೇಕು ಅಂತ ಗೊತ್ತಾಗ್ತಾನೇ ಇಲ್ಲ ಅಂತ ಹೇಳ್ತಾಳೆ. ಆವಾಗ ಭಾಗ್ಯಂಗೆ ತನ್ವಿ ಮಾಡಿದ್ನೆಲ್ಲ ನೆನಪಿಸ್ಕೊತಾ ಇರ್ತಾಳೆ. ಅವಳು ಕೂಡ ಅದೇ ಹುಡುಗಿ ಥರ ಕೋಪ ಮಾಡ್ಕೊತಿರ್ತಾಳೆ. ಅಯ್ಯೋ ಅಷ್ಟೇ ತಾನೇ, ನಾನು ಹಿಂಗೆ ಎಲ್ಲ ಮಾಡಿಕೊಡ್ತೀನಿ ಕೊಡು ಅಂತ ಹೇಳ್ತಾಳೆ. ಇನ್ನು ಇಲ್ಲಿ ಇವಳು ಫುಲ್ ತನ್ವಿನೇ ನೆನೆಸ್ಕೊತಾ ಇರ್ತಾಳೆ. ನೆನೆಸ್ಕೊಂಡು ತುಂಬ ಖುಷಿ ಪಡ್ತಾ ಇರ್ತಾಳೆ. ಸರಿ ಆಯಿತು. ಆವಾಗ ಆದಿ ಹೇಳ್ತಾನೆ, ಏನು ಭಾಗ್ಯ ಅವರೇ ಫುಲ್ ತನ್ವಿ ನೆನೆಸ್ಕೊತಾ ಇದ್ದೀರಾ? ಹೌದು ಆದಿ ಅವರೇ, ತನ್ವಿ ತುಂಬ ನೆನಪಾಗ್ತಾ ಇದ್ದಾಳೆ, ಇವಳು ಇದೇ ಥರ ಆಟ ಮಾಡ್ತಾಯಿದ್ಲು, ನನಗೆ ನೆನಪು ಬಂದ್ಬಿಟ್ಲು ಅಂತ ಹೇಳ್ತಾಳೆ. ಅದಾದಮೇಲೆ ಇಲ್ಲಿ ಕನ್ನಿಕಾ ಏನು ಮಾಡ್ತಾಳೆ, ಸರಿ ಆಯಿತು ಹೊರಡು, ನಾನು ಒಳಗಡೆ ಹೋಗ್ತೀನಿ, ನೀನು ಹುಷಾರಾಗಿ ಹೊರಡು, ಆದಷ್ಟು ಬೇಗ ನಂದು ಈ ಆಫೀಸ್ ಕೆಲಸನೆಲ್ಲ ಮುಗಿಸ್ತೀನಿ, ಏನೇನೋ ಟ್ರಾನ್ಸಾಕ್ಷನ್ ಎಲ್ಲ ಇದೇನಲ್ಲ ಅದೆಲ್ಲ ಮುಗಿಸ್ಕೊಬಿಡ್ತೀನಿ, ಅದಾದಮೇಲೆ ನಾವಿಬ್ಬರು ಜಾಲಿಯಾಗಿ ಮದುವೆ ಆಗೋಣ ಅಂತ ಹೇಳ್ತಿರ್ತಾಳೆ. ಅದನ್ನು ಗುಂಡಣ್ಣ ಹೊರಗಡೆ ನಿಂತ್ಕೊಂಡು ಕೇಳಿಸ್ಕೊಡ್ತಾ ನೋಡ್ತಾ ಇರ್ತಾನೆ. ಓ ಆಂಟಿ ಬಂದಿರೋದು ಬಾಯ್ ಫ್ರೆಂಡ್ ಜೊತೆ, ಸರಿ ಆಯಿತು, ನನಗೆ ಗೊತ್ತು ಏನು ಮಾಡಬೇಕು ಅಂತ, ನೋಡ್ತೀನಿ ಅಂತ ನೋಡ್ತಿರ್ತಾನೆ. ಆ ಕನ್ನಿಕಾ ಒಳಗಡೆ ಹೋಗಬೇಕಾದ್ರೆ ಎದುರುಗಡೆ ಗುಂಡಣ್ಣ ನಿಂತಿರ್ತಾನೆ. ನೀನೇನೋ ಮಾಡ್ತಿದ್ಯಾ ಇಲ್ಲಿ ಅಂತ ಕೇಳ್ತಾಳೆ. ನಾನೇನಾದರೂ ಮಾಡ್ತೀನಿ, ಅವ್ರು ಯಾರು ಬಂದಿದ್ದು ಅಂತ ಕೇಳ್ತಾಳೆ. ಅವ್ರು ನನ್ನ ಕೊಲೀಗ್ ಅಂತ ಹೇಳ್ತಾಳೆ. ಇನ್ನು ಕೊಲೀಗ್ ಥರನೇ ಕಾಣಿಸ್ತಿಲ್ವಲ್ಲ ಅಂತ ಹೇಳಿದಾಗ, ನಿನಗೆ ಜಾಸ್ತಿ ಆಯಿತು, ಜಾಸ್ತಿ ಮಾತಾಡಬೇಡ, ನೀನು ಎಲ್ಲಿರ್ತೀಯಾ ಅಲ್ಲಿರು ಅಷ್ಟೇ, ಇದನ್ನು ಯಾರಿಗೂ ಹೇಳಬಾರ್ದು ಅಂತ ಕನ್ನಿಕೆ ಹೇಳ್ತಾಳೆ. ಅದಕ್ಕೆ ಯಾರಿಗೂ ಹೇಳಬಾರ್ದಾ, ಯಾಕೆ ಹೇಳಬಾರ್ದು, ಅಪ್ಪ ಅಮ್ಮಂಗೆ ಬರಲಿ, ಅವ್ರು ಬಂದ ತಕ್ಷಣ ನೀನೇನು ಮಾಡಿದೆ ಎಲ್ರಿಗೂ ಹೇಳ್ತೀನಿ ಅಂತ ಗುಂಡಣ್ಣ ಮಾತಾಡಿಕೊಂಡು ಮನಸ್ಸಲ್ಲಿ ಅನ್ಕೋತಾ ಇರ್ತಾನೆ. ಒಟ್ಟಿನಲ್ಲಿ ಈ ಸೀರಿಯಲ್ ತುಂಬ ಚೆನ್ನಾಗಿ ಮೂಡ್ ಬರ್ತಿದೆ. ಕ್ಲೈಮ್ಯಾಕ್ಸ್ ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ. ಆದರೆ ಈ ಕಡೆ ಶ್ರೇಷ್ಠ ಮಾತ್ರ
ಒಬ್ಬಳೇ ಇರ್ತಾಳೆ. ಅವ್ರ ಅಪ್ಪ ಅಮ್ಮನ ನೆನಪಾಗಿ ಅವ್ರ ಅಪ್ಪ ಅಮ್ಮಂಗೆ ಫೋನ್ ಮಾಡ್ತಾಳೆ. ಅವ್ರ ಅಮ್ಮ ಕಾಲ್ ಪಿಕ್ ಮಾಡಿ ನೀ ಯಾಕೆ ಕಾಲ್ ಮಾಡಿದೆ ಅಂತ ಬೈತಾರೆ. ಪಾಪ ಅಮ್ಮ ನಾನು ಪ್ರೆಗ್ನೆಂಟ್ ಅಮ್ಮ ಅಂತ ಹೇಳಿದ್ರು ಕೂಡ ನೀನು ನಮ್ಮನ್ನೆಲ್ಲ ಬಿಟ್ಟು ಭಾಗ್ಯನ ಜೀವನ ಹಾಳು ಮಾಡೋಕ್ಕೆ ಹೋದ್ಯಲ್ಲ, ಅದಕ್ಕೆ ನಾವು ನಿನ್ನ ಫೋನ್ ಮಾಡಿದ್ದೇ ಹೆಚ್ಚು, ಏನು ವಿಷಯ ಹೇಳು ಅಂತ ಬೈದಾಗ ಹೇಳ್ತಾಳೆ. ಅದನ್ನು ಅವರು ಸೀರಿಯಸ್ಸಾಗಿ ತೊಗೊಳ್ಳೋದೇ ಇಲ್ಲ. ನೀನು ಹಣೆಬರಹ ನಿನ್ಗೆ ಹೆಂಗಿರುತ್ತೋ ಹಾಗೆ ಮಾಡು, ಏನಾದ್ರು ಬಂದರೆ ಇಲ್ಲಿ ಮೂಲೆಯಲ್ಲಿ ಬಿದ್ದಿರು ಅಂತ ಹೇಳಿ 4 2 3 ರೊಟ್ಟಿ ಕೊಡ್ತೀವಿ ಅಷ್ಟೇ, ನಿಮ್ಮ ಪಾಡಿಗೆ ನೀನು ಇರು, ಇಲ್ಲಾಂದರೆ ಇಲ್ಲಿ ಬಂದು ಮೂಲೆಯಲ್ಲಿ ಬಿದ್ದಿರು ಅಂತ ಅವ್ರ ಅಮ್ಮ ಬೈದ್ಬಿಡ್ತಾರೆ. ಅದನ್ನು ನೆನೆಸ್ಕೊಂಡು ಇವ್ರಿಗಿಂತ ನಮ್ಮ ಅತ್ತೆ ಮಾವನೇ ಪರವಾಗಿಲ್ಲ ಅಂತ ನೆನೆಸ್ಕೊತಾ ಇರ್ತಾಳೆ. ಶ್ರೇಷ್ಠ ಪ್ರೆಗ್ನೆಂಟ್ ಆದಾಗ ಅವ್ಳಿಗೂ ಆಸೆ ಆಗಿರುತ್ತೆ ತಾಯಿ ಜೊತೆ ಇರಬೇಕು ಅಂತ. ನೋಡೋಣ ಈ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ದೆನ್ ಥ್ಯಾಂಕ್ ಯು. ದೆನ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.